ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಏನಾದರೂ ಆಗಲಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಲೇಬೇಕು ಅಂತ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸುವ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ. ಅದರಲ್ಲಿ ಮೊದಲ ಹೆಜ್ಜೆ ಎನ್ನುವಂತೆ ಆಪರೇಷನ್ ಹಸ್ತ, ಬದಲಾವಣೆಯ ತಂತ್ರ, ಹೀಗೆ 10 ಹಲವು ಸ್ಟ್ರಾಟಜಿಗಳ ಮೂಲಕ ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ನಾನಾ ರೀತಿಯ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆಪರೇಷನ್ ಹಸ್ತದಲ್ಲಿ ಮತ್ತೊಬ್ಬ ಪ್ರಭಾವಿ ಇದ್ದಾರಾ? ಹಾಗಿದ್ದರೆ ಬಿಜೆಪಿಯಲ್ಲಿ ಇದ್ಕೊಂಡೇ ಕಾಂಗ್ರೆಸ್ಗೆ ಇವರು ಸಪೋರ್ಟ್ ಮಾಡಿದರ? ಹಾಗಿದ್ರೆ ಯಾರ್ಯಾರಿಗೆ ಗಾಳ ಹಾಕುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, BS ಯಡಿಯೂರಪ್ಪ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಗಾಳ ಹಾಕಿದಾರ ಅನ್ನುವಂತಹ ಪ್ರಶ್ನೆ. ಪಕ್ಷ ಸೇರ್ಪಡೆಯ ಜಾಹೀರಾತಿನಲ್ಲಿ ST ಸೋಮಶೇಖರ್ ಅವರ ಭಾವಚಿತ್ರವನ್ನ ಕೂಡ ಬಳಸಿಕೊಳ್ಳಲಾಗಿದೆ. ಇದರ ಜೊತೆಗೆ HV ರಾಜೀವ್, ಮೂಡಾದ ಮಾಜಿ ಅಧ್ಯಕ್ಷರು ಇವರು, ಜೊತೆಗೆ ಪಕ್ಕಾ ಮೋದಿ ಅಭಿಮಾನಿ, ಬಿಜೆಪಿಯ ಕಟ್ಟಾಳಾಗಿದ್ದಂಥವ್ರು, ಇವರನ್ನು ಕೂಡ ಸೆಳೆಕೊಳ್ಳಾಯಿತು. ಈಗ ಸದಾನಂದ ಇವರ ಸರ್ತಿ, ಇವರು ಕೂಡ ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾ ಇರೋದು. ಈ ಸದಾನಂದ ಕಳೆದ ಸಾರಿ ವರುಣಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥವರು, ವೀರಶೈವ ಲಿಂಗಾಯತ ಪ್ರಮುಖರು ಆ ಭಾಗದಲ್ಲಿ. ಇವರಿಗೂ ಗಾಳ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಅಧಿಕೃತವಾಗಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಸೇರ್ಲಿಕ್ಕಿದ್ದಾರೆ. ಈ ಮೂಲಕ ಮೈಸೂರು ಕ್ಷೇತ್ರದಲ್ಲಿ ಪಾರ್ಟಿಯನ್ನ ಮಜಬೂತ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಯಶಸ್ವಿ ಆಗ್ತಾ ಇವೆ. ಬದಲಾವಣೆ ತಂತ್ರ, ಲೆಕ್ಕಾಚಾರ ಯಶಸ್ವಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಚಿತ್ರದ ಜೊತೆಗೆ ಸೋಮಶೇಖರ್ ಚಿತ್ರವನ್ನು ಕೂಡ ಅಳವಡಿಸಲಾಗಿರೋದು. ಸೋಮಶೇಖರ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಹೆಜ್ಜೆ ಇಟ್ಟಾಗಿದೆಯಾ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಹಿಂದೆ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿದ್ರು ಇದೇ ST ಸೋಮಶೇಖರ್. ಆಗ HV ರಾಜೀವ್ ಸೋಮಶೇಖರ್ ಅವರ ಆಪ್ತರಾಗಿದ್ರು. ಹಾಗಿದ್ರೆ ಇವರ ಲೆಕ್ಕಾಚಾರ ಏನು? ಮೈಸೂರು ಲೆಕ್ಕಾಚಾರ, ಮೈಸೂರಿನಲ್ಲಿ ರಾಜಕೀಯ ಬದಲಾಗುತ್ತಾ? ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ರೆಸಾರ್ಟ್ನಲ್ಲಿ ಕುತ್ಕೊಂಡೇ ಅನೇಕ ಸ್ಟ್ರಾಟಜಿಗಳಂತ ಹೇಳ್ತಾ ಆಪರೇಷನ್ ಹಸ್ತಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಒಬ್ಬೊಬ್ಬರೇ BS ಯಡಿಯೂರಪ್ಪ ಮತ್ತು ಯಜುವೇಂದ್ರ ಇದ್ದಾರೆ. ಅವರೆಲ್ಲರನ್ನು ಗಾಳ ಹಾಕುವಂತಹ ಕೆಲಸ, ಸೆಳೆಯುವಂತಹ ಕೆಲಸ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯ ಲೆಕ್ಕಾಚಾರ. ಸಿಎಂ ಸಿದ್ದರಾಮಯ್ಯ ಗ್ರೌಂಡ್ ಲೆವೆಲ್ ಲೀಡರ್ಸ್ ಇಂದ ಹಿಡಿದು ದೊಡ್ಡ ಮಟ್ಟದ ನಾಯಕರನ್ನ ತಮ್ಮತ್ತ ಸೆಳೆಯುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಯಶಸ್ವಿಯೂ ಕೂಡ ಆಗ್ತಾ ಇದ್ದಾರೆ. ಇದು ಬಿಜೆಪಿಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿನ ಚಿತ್ರಣ ಸದ್ಯಕ್ಕೆ ಯಾವ ರೀತಿ ಇದೆ ಈ ರೀತಿಯ ಆಪರೇಷನ್ ನಂತರ? ಶ್ರೀಪಾದ್, ಈಗಾಗಲೇ CM ಅವರು 3 ದಿನಗಳ ಕಾಲ ಖಾಸಗಿ ರೆಸಾರ್ಟ್ನಲ್ಲಿ ಕುಳಿತು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ಈಗಾಗಲೇ BJP ಮತ್ತು JDSನ ಮುಖಂಡರನ್ನ ಸೆಳೆಯುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಏನು ST ಸೋಮಶೇಖರ್ ಅವರು ಕೂಡ BJPಯಿಂದ ಒಂದು ಕಾಲ ಆಚೆ ಹಾಕಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಅವರ ಆಪ್ತರು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದ ನಾಡಿ ಮಿಡಿತವನ್ನು ಕೂಡ ಸಾಕಷ್ಟು ಭಾಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಸೊ ಹೀಗಾಗಿ ಯಾವ ಕ್ಷೇತ್ರಗಳಲ್ಲಿ ಆಪರೇಷನ್ ಮಾಡಿದರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ, ಯಾರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ಭಾಳ ಪ್ರಮುಖವಾಗಿ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಹೀಗಾಗಿಯೇ ಇದರ ಭಾಗವಾಗಿ KR ಕ್ಷೇತ್ರದ ರಾಜೀವ್ ಅವರು ಕೂಡ, ಅಂದರೆ ಅವರು BSY ಆಪ್ತರು ಕೂಡ ಆಗಿದ್ದರು. ST ಸೋಮಶೇಖರ್ ಅವರು ಉಸ್ತುವಾರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಗುರುತಿಸಿಕೊಂಡಿದ್ದರು. ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ತನ್ನದೇ ಆದಂತಹ ಹಿಡಿತವನ್ನು ಹೊಂದಿದ್ದಾರೆ ರಾಜೀವ್ ಅವರು. ಜೊತೆಗೆ ಇನ್ನು ವರುಣಾ ಕ್ಷೇತ್ರದ BJP ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದ ಕೂಡ ಈಗಾಗಲೇ ಗಾಳ ಹಾಕಿದ್ದಾರೆ. ಇದು ಲಿಂಗಾಯತ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡೋದಕ್ಕೆ ಅಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳಿದ್ದಾವೆ. ಸೊ ಹೀಗಾಗಿ ಅವರು ಪಕ್ಷಕ್ಕೆ ಬರೋದ್ರಿಂದ ಸಾಕಷ್ಟು ಲಾಭಗಳಾಗುತ್ತೆ. ಎರಡೂ ಕ್ಷೇತ್ರಗಳ ಮೇಲೂ ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ 2 ಚುನಾವಣೆಗಳಲ್ಲಿ BJP ಮೈಸೂರು ಲೋಕಸಭಾ ಚುನಾವಣೆಯನ್ನು ಗೆದ್ದಿದೆ. ಸೊ ಹೀಗಾಗಿ CM ಅವರಿಗೆ ಸಾಕಷ್ಟು ಮುಖಭಂಗ ಆಗಿರುವಂಥದ್ದು. ಜೊತೆಗೆ ಚಾಮರಾಜನಗರದಲ್ಲಿ ಇತಿಹಾಸದಲ್ಲೇ BJP ಗೆದ್ದಿರಲಿಲ್ಲ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ರು. ಸೊ ಹೀಗಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಮತ್ತೆ ಆ ಹಿಡಿತವನ್ನು ಸಾಧಿಸೋದಕ್ಕೆ ಸಿದ್ದರಾಮಯ್ಯನವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇದರ ಜೊತೆಗೆ ST ಸೋಮಶೇಖರ್ ಕೂಡ ಇವ್ರ ಕೈ ಜೋಡಿಸಿದ್ದಾರೆ. ಸಾಕಷ್ಟು ಆಪ್ತರನ್ನ ಕಾಂಗ್ರೆಸ್ಗೆ ತರುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.